विजयपुर जिला तालीकोट तालुका मुकीहाल तालीकोटी रोड का टेंडर होकर 6 महीने बीत चुके हैं, लेकिन अभी तक ठेकेदार ने सही तरीके से सड़क का निर्माण नहीं किया, जिसमें पीडब्ल्यूडी विभाग के इंजीनियर की भी काफ़ी बड़ी कमी देखी गई है। इंजीनियर का नाम लोमेश है और ये नावेद पटेल ने कहा कि सड़क पर अगर सही तरीके से कार्य हुआ होता तो 2 पहिया और 4 पहिया वाहनों को आने जाने में समस्या ना होती। 2 पहिया और 4 पहिया वाहनों के आने जाने की वजह से यहाँ पर धूल काफ़ी तादाद में उड़ती है, जिससे फसल का भी नुकसान होता है। वहीं दूसरी ओर जनता का यह भी कहना है कि सरकार ने इस सड़क निर्माण के लिए करोड़ों रुपए खर्च करके इस टेंडर को उठाया था और टेंडर लेने के बावजूद भी ठेकेदार के द्वारा सही मानक के अनुरूप सड़क का निर्माण नहीं किया जा रहा है। लोगों ने इसका विरोध करते हुए जिस ठेकेदार को ये सड़क निर्माण का टेंडर दिया गया उसके लाइसेंस को रद्द करने की मांग की है। साथ ही एमएलए को अगले इलेक्शन में वोट न देने की भी बात कही। अब देखना ये है कि इस खबर के प्रसारण होने के बाद विभागीय अधिकारी क्या अपनी कुंभकर्णी नींद से जागते हैं या नहीं। विजयपुर से बंदे नवाज कुमसी की खास रिपोर्ट। ಏನಿದು ಇಂಜಿನಿಯರ್ಗಳದ್ದು ಪ್ರಾಬ್ಲಮ್ ಏನು ಕಾಂಟ್ರಾಕ್ಟರ್ಗಳ ಪ್ರಾಬ್ಲಮ್ ಯಾರ್ ಪ್ರಾಬ್ಲಮ್ ಅದು ಗೊತ್ತಾಗ್ತಾ ಇಲ್ಲ. ರೀಸನ್ ಏನು ಕೊಟ್ಟಿಲ್ಲ. ಕಡಿನೂ ಹೊಡೆದಾರ, ಅರ್ಧ ಕಡಿ ಹೊಡೆದಾರ, ಮತ್ತೆ ಇನ್ನೂ ತನ ಅದನ್ನು ಮಾಡ್ಲಕ್ ತಯಾರಿಲ್ಲ. ಮತ್ತೊಮ್ಮೆ ಕೇಳಿದ್ವಿ ಮಳಿ ಹತ್ತದ, ಮಳಿ ಆದ್ಮ್ಯಾಗ ಚಾಲು ಮಾಡ್ತೀವ್ರಿ ಅಂತಂದ್ರು ಅವರು. ಈಗ ಮಳಿ ಇಲ್ಲಲ್ಲ, ಮಳಿ ಇಲ್ಲ. ಇಲ್ಲಿ ಮಳಿ ಬಂದ್ರೆ ತೊಂದರೆ, ಗಾಡಿ ಅಂತ ಹೋಗೋದಿಲ್ಲ. ಮಳಿ ಬಂದ್ರೂ ತೊಂದರೆ, ಮಳಿ ಬರ್ಲಿಲ್ಲ ಅಂದ್ರೂ ತೊಂದರೆ. ನಿಮ್ಮ ಮುಖ್ಯ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ. ಮುಖ್ಯ ಇಲ್ಲಿ ಕಲ್ದೇವನಹಳ್ಳಿ ಎಲ್ಲ ಗ್ರಾಮಸ್ಥರಿಗೂ ತೊಂದರೆನೆ. ಇದು 5 ಕಿಲೋಮೀಟರ್ ಆಗ್ತದೆ ಶಾರ್ಟ್ಕಟ್ ರೋಡ್. ಆಮೇಲೆ ಇದು ಮಿಣಿಜಿಗಿಂದ ಹೋದ್ರೆ 11 ಕಿಲೋಮೀಟರ್ ಆಗ್ತದೆ. ಮಿಣಿಜಿಗಿಂದ ಹೋದ್ರೆ ಹಿಂಗ್ ಹೋದ್ರೆ 6 ಕಿಲೋಮೀಟರ್ ಆಗ್ತದೆ. ಆದ್ರೆ ನಿಮ್ಗೆ ಇದು ಶಾರ್ಟ್ಕಟ್ ರೋಡ್ ಇದು. ಬ್ರಿಡ್ಜ್ನು ಆಗಿದೆ, ಅಲ್ಲಿ ಬ್ರಿಡ್ಜ್ ಆಗಿದೆ, ಎಲ್ಲ ಆಗಿದೆ. ಮತ್ತೆ ಇದು ರೋಡ್ ಆಗ್ಲಕ್ತಾ ಇರಲಿಲ್ಲ. ಬಹುದಿನಗಳ ನೆನಗುದಿಗೆ ಬಿದ್ದೈತೆ ಇದು. ಇದು ನೆನಗುದಿಗೆ ಬಿದ್ದು 8 ವರ್ಷ ಆಯ್ತು. ಇದು 8 ವರ್ಷ ಆಗಿದೆ ನೆನಗುದಿಗೆ ಬಿದ್ದು. ಇದು ಬಹಳ ವರ್ಷ ಆಯ್ತು. ಈಗ 8-9 ವರ್ಷ ಆಯ್ತು. ಇದು ಒಮ್ಮೆ ಡಾಂಬರೀಕರಣ ಆಗಿತ್ತು ರೋಡ್. ಶಾಸಕರಲ್ಲಿ ಅಧಿಕಾರಿಗಳಲ್ಲಿ ಏನೂ ಗಮನ ಹರಿಸ್ತಾ ಇಲ್ಲ, ಏನೇನು ಇಲ್ಲ. ಬರೀ ಚುನಾವಣೆ ಬಂದ್ರೆ ಇಲೆಕ್ಷನ್ಗೆ ವೋಟ್ ಹಾಕ್ರಿ ಅಂತ ಬರ್ತಾರ, ಮಾಡ್ತೀವಿ ಅಂತ ಹೇಳ್ತಾರ. ಇನ್ನಾದ್ರೂ ಅದ್ರ ಬಗ್ಗೆ ಏನು ಕ್ರಮ ತಗೋತಾ ಇಲ್ಲ. ಇದು ಇಲ್ಲ. ಇಲ್ಲಿ ರೈತರದೇ ಹಂಗಿಲ್ಲ ಎಲ್ಲ ಬೆಳೆಗಳು ನೋಡ್ರಿ, ಇಲ್ಲಿ ಪೂರಾ ಧೂಳು ನಿಂತ್ಕೇಸಿ ಏನಾಗ್ಯದ. ಮೊದಲ ಮಳಿ ಇಲ್ಲ ಅಂತೇಳಿ ನಾವು ಇದು ಮಾಡ್ಕೊಳಕತ್ತೀವಿ. ಅಂತವ್ರದೊಳಗೆ ಬಸ್ ಸ್ಪೀಡ್ ಅಡ್ಡಾಡೋ ಇದು ಬೈಕ್ನವ್ರಿಗೂ ತೊಂದರೆ. ಬೈಕ್ನವ್ರಿಗಂತೂ ಭಾಳ ತೊಂದರೆ ಆಗ್ಯದ. ಇಲ್ಲಿ ಡಸ್ಟ್ ಎಲ್ಲ ಡಸ್ಟ್ ಬಂದ್ ಕೇಸಿ ಭಾಳ ತೊಂದರೆ ಆಗ್ಯದ. ಎಲ್ರಿ ಯಾರ ರಸ್ತೆ ರೀ? ಇದೇ ರಸ್ತೆನೆ ಮಾಡಿ ಹೋಗ್ಯಾರ್ರಿ. ಏನು ಕಾಂಟ್ರಾಕ್ಟರ್ ಬಂದಿಟ್ಟಾರೋ ಏನು PWD ಬಂದಿಟ್ಟಾರ? ಮತ್ ನೀವು ಏನೋ ಅರ್ಜಿ ಏನಾದ್ರು ಮನವಿ ಮಾಡ್ಬೇಕಲ್ಲ ಅವ್ರಿಗೆ. ಮನವಿ ಕೇಳಿದಿವ್ರಿ, ಕಾಂಟ್ರಾಕ್ಟರ್ ಕೇಳಿದಿವಿ. ಮಳಿ ಹತ್ತದ, ಮಳಿ ಆದ್ಮ್ಯಾಗ ಚಾಲು ಮಾಡ್ತೀವಿ ಅಂದವ್ರು. ಮತ್ತ ಮಳಿ ಹೋಗಿ ನಮ್ ಬೆಳಿನೂ ಹೋಗ್ಯಾವ, ಅದನ್ನು ಚಾಲು ಮಾಡಲ್ರಿ. ಇನ್ನ ಕಾಂಟ್ರಾಕ್ಟರ್ ಯಾರ್ರಿ? ಪೀರಾಪುರದವ್ರು ಅಂತಾರೆ ಕಾಂಟ್ರಾಕ್ಟರ್. ಕೆಲಸ ಫಸ್ಟ್ ಬಲ್ ಜೋರ್ ನಡೆಸಿದ್ರಿ ಅವರು. ಯಾರಾದ್ರೂ ಬಂದ್ ಹಿಡಿಸ್ಯಾರೋ ಗ್ರಾಮಸ್ಥರು? ಯಾರ್ದು ಸಾರ್ವಜನಿಕರದ್ದು ಒಬ್ಬರದು ತೊಂದ್ರೆ ಇಲ್ರಿ. ಈಗ ನಿಮ್ಗೆ ಒಟ್ಟು ಅಡ್ಡಾಡಕ ದಾರಿ ಇಲ್ಲ. ಬಸ್ಸಿನವ್ರು ಬರ್ತಾರ, ಏನು ಫುಲ್ ಸ್ಪೀಡ್ ಬರ್ತಾರ. ಸೈಕಲ್ ಮೋಟರ್ದವ್ರ ಹತ್ರ ಧೂಳು ಹೋದ್ರ ಅದೇನ್ ಸಾಣದಲ್ರಿ. ಮುಂದೇನು ನಿಮಿಷ ಗಾಡಿನ ತರ್ಕೊಂಡಿರ್ಬೇಕು. ಹಂಗೆ ಹೋದ್ರೆ ಮುಂದೆ ಯಾವ ಹೆಟ್ಟು ಬಿಡ್ತಾರ. ಬೆಳೆ ಬಾಳ ಹಾಳಾಗಲ್ಲ. ಬೆಳೆ ಅಂತ ಧೂಳಿಗೆ ಹೂ ಅದು ಅಲ್ಲಿಗೆ ಕಾಯಿ ಸಹಿತ ಆಗಿಲ್ರಿ. ಬಾಳ ಹಾಳಾಗೈತಿ. ಈ ರಸ್ತೆದಿಂದ ತೊಂದರೆ ಅನುಭವಿಸಾಕೈತ್ರಿ ಗ್ರಾಮಸ್ಥರ. ಇಲ್ಲಿಂದ ನಾಲ್ ತೋಳತನೂ ಬರ್ತಾವ ಗಾಡಿಗಳು. ಆ ಕಡೆ ಹೋಗಂಗಿಲ್ರಿ. ಎಲ್ಲರೂ ನಿಮ್ಮ ಸಮೀಪದ ರಸ್ತೆ ಅಂದ್ರೆ ಇದು ಒಂದೇ. ಈಗ ಒಬ್ಬರಿಗಲ್ರಿ ನಾವು ಬ್ರಿಟಿಷ್ ಕಾಲದ ರಸ್ತೆ ರೀ ಇದು. ಇದು ಹರ್ನಾಳ ಪರ್ನಾಳ ಎಲ್ಲ ಶಿವಪುರ ಪಾಪುರಿ ದೊಡ್ಡ ತೊಂದ್ರೆ ಆದ್ರೆ ಪೂರಾ ಸ್ವಾಪ್ ಮಾಡಿ ಹಿಡ್ಕೊಂಡು ಅಡ್ಡಾಡ್ತಾರೆ. ಬ್ರಿಟಿಷ್ ಕಾಲದ ಯಾರು ಹೋಗಂಗಿಲ್ರಿ.
ಇಲ್ಲಿ ಸಮೀಪ ಆತಂದ್ರೆ ಇಲ್ಲೇ ಬಂದು ಬಿಡ್ತಾರೆ. ನಿಮ್ಗ ಇದನ್ನು ತೋರಿಸ್ತಿದ್ದೆ ದೊಡ್ಡ ದೊಡ್ಡ ಗುಂಡುಗಲ್ಲೆ ಇದ್ದವ್ರು ಅಲ್ಲೇ ಕಾಣಂಗೆ ಇಲ್ಲ. ಹೊಡೆದ್ರ ಆ ಕಡೆ ಮಾನ್ಯ ಶಾಸಕರ ಬಳಿ ಅಂದಿವ್ರಿ, ಮಾನ್ಯ ಹೋದಾಗ ಅಂದಿವಿ ಚಲೋ ಮಾಡ್ತಾರಪ್ಪ ಈ ಸಲ ಮಳೆಗಾಲ ಹೋಗೋಣ ಚಲೋ ಮಾಡ್ತಾರ ಅಂತ ಹೇಳ್ಯಾರ. ಮಳೆಗಾಲ ಇಲ್ಲಲ್ಲ ಈಗ, ಮಳೆಗಾಲ ಹೋಯ್ತ್ರಿ. ಇನ್ನ ಕಾಂಟ್ರಾಕ್ಟ್ ಸಮಸ್ಯೆ, ಕಾಂಟ್ರಾಕ್ಟ್ ಮತ್ತೆ ಶಾಸಕರು ಚಲೋ ಮಾಡ್ತಾರೆ. ಕಾಂಟ್ರಾಕ್ಟರ್ ಮಾಡ್ಲಿಲ್ಲ ಅಂದ್ರ ಬ್ಲಾಕ್ ಲಿಸ್ಟಿಗೆ ಹಾಕ್ರಿ ಸಾಹೇಬ್ರ, MLA ಸಾಹೇಬ್ರೆ. ಇದು ರಸ್ತೆ ನಿಮ್ಗೆ ತೊಂದರೆ ಆಗ್ತದೆ, ನಮಗ ತೊಂದರೆ ಆಗ್ತಾ ಇದೆ. ನಿಮಗ್ ಕಳಕಳಿಯಿಂದ ವಿನಂತಿಯಿಂದ ಕೇಳ್ತಾ ಇದೀವಿ, ಆ ಕಾಂಟ್ರಾಕ್ಟರ್ಗೆ ಬ್ಲಾಕ್ ಲಿಸ್ಟ್ ನಾಗ ಹಾಕ್ರಿ. ಒಂದು ಇಲ್ಲ ಕೆಲಸ ಮಾಡಿ, ಇಲ್ಲ ಕೆಲಸ ಬೇರೆದವ್ರು ಕೊಟ್ಟು ಕೆಲಸ ಮಾಡಿಸ್ರಿ. ಒಂದು ಈ ನಮ್ಮ ಗ್ರಾಮಸ್ಥರ ಮನವಿ, ಇದೇ ಮನವಿ. ತಮ್ಮ ಹೆಸರು? ಜಾವೇದ್ ಪಟೇಲ್ ಅಂತೇಳಿ. ಏನದ್ರಿ ನೀವು? ನಾವು ಗ್ರಾಮ ಪಂಚಾಯತಿ ಮೆಂಬರ್. ತಾವು? ಸಾರ್ವಜನಿಕ ಯಾವ ಊರು ನಿಮ್ದು? ಕಲ್ದೇವ್ ನೋಡ್ರಿ. ನಿಮ್ದು ಸರ್? ನಮ್ದು ಮುಖ್ಯ ಹೇಳ್ರಿ.